ಎಲ್ರಿಗೂ ಜೈ ಭೀಮ್ಗಳು. ಇವತ್ತಿನ ದಿನ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಜಿಲ್ಲಾ ಶಾಖೆ ಕಲಬುರಗಿಯಿಂದ ಸುದ್ದಿಯ ಗೋಷ್ಠಿಯನ್ನು ಕರೆಯುವ ಉದ್ದೇಶ, ಈ ರಾಜ್ಯದಲ್ಲಿರುವಂಥ ಭಾಳ ಮಹತ್ತರವಾದ ಸುದ್ದಿಯನ್ನು ಸುಮಾರು 2-3 ತಿಂಗಳಿಂದ ಹರಿದಾಡ್ತಿದೆ. ಒಳ ಮೀಸಲಾತಿ ಬಗ್ಗೆ. ಒಳ ಮೀಸಲಾತಿಯನ್ನು ಸರ್ಕಾರ ಜಾರಿಗೆ ಮಾಡಲು ಸರ್ವೋಚ್ಚ ನ್ಯಾಯಾಲಯವು ಈಗಾಗಲೇ ಆದೇಶ ಕೊಟ್ಟಿದ್ದು, ಆ ಆದೇಶದಿಂದ ಈ ನಮ್ಮ ಬಲಗೈ ಅಂದರೆ ಛಲವಾದಿ ಮಹಾಸಭಾವನ್ನು ಸ್ವಾಗತ ಮಾಡ್ತದೆ. ಆದರೆ ಉದ್ದೇಶ ಇಟ್ಟೆ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಲು ಈ ಹಿಂದಿನ ಅಂಕಿಅಂಶಗಳು ಬಿಟ್ಟು ಪ್ರಸ್ತುತವಾಗಿ ಸುಮಾರು 101 ಜಾತಿಯ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಜಾತಿಯಲ್ಲಿ ಯಾವ ಜಾತಿಯನ್ನು ಬಿಟ್ಟು ಹೋದರೆ ಸಮಗ್ರವಾಗಿ ಜನಗಣತಿಯನ್ನು ಮಾಡಿ ಪ್ರಾತಿನಿಧ್ಯವನ್ನು ಯಾವ ಸಮುದಾಯಕ್ಕೆ ಎಷ್ಟಿದೆ ಅಷ್ಟು ಪ್ರಾತಿನಿಧ್ಯ ಕೊಡಲು ನಮ್ಮದು ಯಾವುದೇ ವಿರೋಧವಿಲ್ಲ. ಆದರೆ ರಾಜ್ಯದಲ್ಲಿ ಇತ್ತಿತ್ತಲಾಗಿ ನಮ್ಮ ಸಹೋದರ ಬಲಗೈಯ ಎಡಗೈಯ ಸಮುದಾಯದವರು ಕೇವಲ ಈ ಬಲಗೈ ಸಮುದಾಯದ ನಾಯಕರನ್ನಾಗಲಿ ಅಥವಾ ಸಮುದಾಯವನ್ನು ಹೇಳಿಸುತ್ತಾ ಇವರೇ ನಮ್ಮ ಮೀಸಲಾತಿಯನ್ನು ಕಸಿಕೊಳ್ತಾರೆ, ನಮ್ಮ ಮೀಸಲು ಜಾರಿ ಮೇಲೆ ಅಸಹ್ಯ ತೋರಿಸ್ತಾ ಇದ್ದಾರೆ ಎಂದು ಹೇಳ್ತಿದ್ದು ಖಂಡನೀಯವಾಗಿದೆ. ನಾವು ಎಲ್ಲರೂ ಕೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಒಂದು ಸಂವಿಧಾನಾತ್ಮಕವಾದಂಥ ಹಕ್ಕನ್ನು ಪಡೆಯಲು ಎಲ್ಲರೂ ಹೋರಾಟ ಮಾಡೋಣ. ಅದನ್ನು ಬಿಟ್ಟು ಕೇವಲ ಬಲಗೈ ಸಮುದಾಯರು ಎಡಗೈ ಸಮುದಾಯದ ಮೇಲೆ, ಎಡಗೈ ಸಮುದಾಯರು ಬಲಗೈ ಸಮುದಾಯರು ದೂಷಿಸ್ತಾ ಹೋಗಿ ಈ ಮೀಸಲಾತಿಯ ವಿಷಯಗಳನ್ನು ಈ ನಮ್ಮೊಂದು ಕೈತಪ್ಪು ಹೋಗುವಂಥ ಸಾಧ್ಯತೆಗಳಿವೆ. ಅದಕ್ಕಾಗಿ ಈ ವಿಚಾರ ಕುರಿತು ಈ ಮುಂದೆ ಬರುವಂಥ ಜನಗಣತಿಯಲ್ಲಿ ಅಥವಾ ಜಾತಿ ಸಮೀಕ್ಷೆಯಲ್ಲಿ ಈ ಮುಂದಿನ ತಿಂಗಳಲ್ಲಿ ನಮ್ಮ ಸರ್ಕಾರವ ಮಹತ್ತರವಾದಂಥ ಒಂದು ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ. ಅದಕ್ಕಾಗಿ ಈ ರಾಜ್ಯ ಮಟ್ಟದಲ್ಲಿ ದಿನಾಂಕ 12/4/2025 ಬೆಂಗಳೂರಿನ ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನದಲ್ಲಿ ರಾಜ್ಯ ಮಟ್ಟದ ನಮ್ಮ ಸಮುದಾಯ ಬಲಗೈ ಮತ್ತು ಛಲವಾದಿ ಪರ್ಯಾಯ ಅಂದರೆ ಇದಕ್ಕೆ ಸಂಬಂಧಪಟ್ಟ ಸುಮಾರು 29 ಜಾತಿಗಳ ಮುಖಂಡರನ್ನು, ಸಂಘಟಕರನ್ನು ಹಾಗೂ ಈ ಸಮುದಾಯದ ಹಿತೈಷಿಗಳನ್ನು ಕರೆದು ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ವಿಚಾರ ಸಂಕಿರಣದಲ್ಲಿ ರಾಜ್ಯದಲ್ಲಿರುವಂಥ ಛಲವಾದಿ, ವಲಯ ಮತ್ತು ಬಲಗೈ ಇತರೆ ಅಂದರೆ ಈ ಜಾತಿಯ ಸಂಬಂಧಪಟ್ಟಂಥ ಸುಮಾರು 29 ಜಾತಿಯ ಪ್ರತಿಯೊಬ್ಬರು ಈ ಒಂದು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಈ ಒಂದು ಮುಂಬರುವಂಥ ಜಾತಿ ಗಣತಿಯಲ್ಲಿ ನಾವು ಯಾವ ಥರ ಜಾತಿ ಗಣತಿ ಮಾಡಬೇಕು, ಯಾವ ಥರ ನಮೂದಿಸಬೇಕು. ಉದಾಹರಣೆಗಾಗಿ ಈ ಛಲವಾದಿ ಅಂತಿದೆ ಮತ್ತು ಪರ್ಯಾಯ ಜಾತಿ ಇದೆ, ತಿಗಳು ಭಾಷೆ ಇದೆ, ಆದಿ ಆಂಧ್ರ ಇದೆ ಮತ್ತು ಮಹಾರ್ ಇದೆ. ಯಾವುದೇ ಜಾತಿ ಇದ್ರೂ ಕೂಡ ಮೂಲವಾಗಿ ನಾವು ಜನಗಣತಿಯನ್ನು ಮಾಡುವಾಗ ವಲಯ ಅಥವಾ ಛಲವಾದಿ ಅಥವಾ ಬಲಗೈ ಎಂದು ಸ್ಪಷ್ಟವಾಗಿ ನಮೂದಿಸಿ ನಮ್ಮ ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದಂಥ ಅತಿ ಹೆಚ್ಚು ಜನಸಂಖ್ಯೆ ಪರಿಸ್ಥಿತಿ ನಾವಿದ್ದೇವೆ. ಆ ಜನಸಂಖ್ಯೆಯನ್ನು ತೋರಿಸಿ ನಮ್ಮ ಪಾಲಿನ ಹಕ್ಕು ನಾವು ಪಡೆಯಲು ತಾವೆಲ್ಲರೂ ಭಾಗವಹಿಸಿ ನಾಳಿನ ಒಂದು ಅಂದರೆ 12ನೇ ತಾರೀಕಿನಂಥ ವಿಚಾರ ಸಂಕಿರಣದಲ್ಲಿ ಬಂದು ಪ್ರತಿಯೊಂದು ವಿಷಯಗಳನ್ನು ಇಂಚಾಗಿ ಯಾವ ಥರ ಮಾಡಬೇಕು 1911ರಿಂದ ಇಲ್ಲಿವರೆಗೆ ಅಂತ ಜನಗಣತಿಯ ಆಧಾರದ ಇಟ್ಟುಕೊಂಡು ಪ್ರತಿ ಮನೆಗೆ ಹೋಗಿ ನಮ್ಮ ಸಹೋದರನ ಕರೆಸಿ ಸ್ಪಷ್ಟವಾಗಿ ಯಾವುದೇ ಒಂದು ನಮಗೆ ಭಯವಿರದೆ ಈಗ ಛಲವಾದಿ ಬರ್ಸಿರಿ ಅಥವಾ ಬಲಗೈ ಬರ್ಸಿರಿ ಅಥವಾ ಹೊಲೆಯ ಬರ್ಸಿರಿ ಅಥವಾ ಕೆಲವೊಂದು ಸಲ ನಮ್ಮ ಭಾಗದಲ್ಲಿ ಏನಾದ ಬುದ್ಧಿಸ್ಟ್ ಧರ್ಮ ಇದ್ದರೂ ಕೂಡ ಆ ಬ್ರ್ಯಾಕೆಟ್ನಲ್ಲಿ ಛಲವಾದಿ ಅಥವಾ ಹೊಲೆಯ ಅಂತ ಸ್ಪಷ್ಟವಾದ ಮಾಡಿ ಈ ಒಂದು ಜನಗಣತಿಗೆ ಸಹಕರಿಸಿ ನಮ್ಮ ಪಾಲಿನ ಹಕ್ಕನ್ನು ಪಡೆಯಲು ಈ ಭಾಗದ ಎಲ್ಲ ನಮ್ಮ ಸಮುದಾಯದ ಹಿರಿಯರು ಭಾಗವಹಿಸಿ ಈ ಒಂದು ನಮ್ಮ ಪಾಲಿನ ಹಕ್ಕು ಪಡೆಯಲು ಯಶಸ್ವಿ ಆಗ್ತಾರೆ ಅಂತ ಹೇಳುತ್ತಾ ನಾಳಿನ ಅಂದರೆ 12ನೇ ತಾರೀಕಿನಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಒಂದು ವಿಚಾರ ಸಂಕಿರಣದಲ್ಲಿ ಈ ನಾಡಿನ ಎಲ್ಲ ಹಿತೈಷಿಗಳು, ಸಮಾಜದ ಮುಖಂಡರು, ಸಂಘಟನಾದ ಅಧ್ಯಕ್ಷರುಗಳು, ಪದಾಧಿಕಾರಿಗಳೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಒಂದು ಸಮೀಕ್ಷೆಯನ್ನು ಯಶಸ್ವಿಯಾಗಿಗೊಳಿಸಲು ಪ್ರಯತ್ನ ಪಟ್ಟ ಹಳ್ಳಿಯಲ್ಲಿ ನಮ್ಮ ಸಮುದಾಯದ ಮುಖಂಡರನ್ನು ಭೇಟಿಯಾಗಿ ನಮ್ಮ ಸಮಾಜದ ಪ್ರತಿಯೊಂದು ಇದ್ರ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ವಹಿಸಿ ಈ ಸಮೀಕ್ಷೆಯಲ್ಲಿ ಅದ್ಭುತವಾದ ಸಾಧನೆ ಮಾಡ್ತಾರೆ ನಂಬುತ್ತಾ ಈ ನನ್ನ ಎಲ್ಲ ಈ ಇವತ್ತಿನ ಭಾಗವಹಿಸಿದಂಥ ಸಹಪಾಠಿಗಳಂತ ನಮ್ಮ ಉಪಾಧ್ಯಕ್ಷರಂಥ ಸಂಪತ್ ಒಳಕೇರಿಯವರಿದ್ದಾರೆ, ಚಂದ್ರಕಾಂತ್ ವಾಲಿಯವರಿದ್ದಾರೆ, ಮಹೇಶ್ ಮದಿನಕರ್ ಇದ್ದಾರೆ, ಚಂದ್ರಕಾಂತ್ ಜಂಗ್ಲೆಯವರಿದ್ದಾರೆ. ಇವೆಲ್ಲರೂ ಕೂಡ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಒಂದೊಂದು ತಾಲೂಕಿನಲ್ಲಿ 10 ಮಂದಿ ಟೀಮ್ ಮಾಡಿ ಪ್ರತಿಯೊಂದು ಸರ್ಕಲ್ನಲ್ಲಿ ಇಬ್ಬಿಬ್ಬರನ್ನ ಒಪ್ಪಿಸಿ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ನಮ್ಮ ಸಮುದಾಯದ ಒಂದು ಜನಗಣತಿಯನ್ನು ಮಾಡಲು ಪ್ರಯತ್ನ ಪಡ್ತಾರೆ ಅಂತ ಹೇಳುತ್ತಾ ನಾಳಿನ ಒಂದು 12ನೇ ತಾರೀಕಿಂದೆಲ್ಲ ತಾವೆಲ್ಲ ಭಾಗವಹಿಸಿ ಸಮುದಾಯದ ಒಂದು ಶಕ್ತಿ ತುಂಬ್ತಾರೆ ಅಂತ ಹೇಳ್ತಾ ಜೈ ಭೀಮ್. ಬೆಂಗಳೂರು ಡಾಕ್ಟರ್ ಅಂಬೇಡ್ಕರ್ ಭವನ
ವಸಂತ ನಗರ ಬೆಂಗಳೂರಲ್ಲಿ ಹತ್ರ 11 ಗಂಟೆಗೆ ಮುಂದೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಮಹಾದೇವ ಮುಗ, ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಛಲವಾದಿ ಮಹಾಸಭೆ ಸರ್.